Hi guys, welcome back to our YouTube channel Anu Vlogs. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನಂದರೆ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತಾ ಇದ್ವಿ. ಸೊ ಅದಕ್ಕೆ ಪರ್ಚೇಸಿಂಗ್ಗೆ ಶ್ರಾವಣ ಬೆಳಗೊಳ ಹೋಗ್ತಾ ಇದ್ವಿ. ಸೊ ಈ ವ್ಲಾಗಲ್ಲಿ ಫುಲ್ ಎಲ್ಲ ಅದನ್ನೇ ತೋರಿಸ್ತಾ ಇದ್ದೀವಿ ಗೈಸ್. ಅದು ಆಯ್ ಮಾಡಿದ್ದು ಅಷ್ಟೇನಾ? ಋತು, ನಾನು ನಿಮ್ಗೆ ಏನೋ ಕೇಳಬೇಕು. ಮೊನ್ನೆ ಅಬ್ಬಿ ವ್ಯಾಲೆಂಟೈನ್ಸ್ ಡೇ ಮಾಡಿದ್ನಲ್ಲ, ನನ್ನ ಮಕ್ಕಳ ಕಾಣಿಸ್ತಾ ಇದ್ದೀರಲ್ಲ, ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ರು. ಆದರೆ ಕರೆಕ್ಟೇ ಬರಲಿಲ್ಲ ಪಾಪ. ಏನು ಚೆನ್ನಾಗಿ ಮಾಡಿದ್ರು, ಥ್ಯಾಂಕ್ಸ್ ಅಷ್ಟೇ. ಥ್ಯಾಂಕ್ ಯು ಅಭಿ. ಆಮೇಲೆ ಅವ್ರ ಫ್ರೆಂಡ್ ಇಂದು ಇವಾಗ ಮೂರು ಮನೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಅತ್ತೆ ಪಾಪ 4 ಜನರು ಶ್ರಾವಣ ಬೆಳಗೊಳ ಹೋಗ್ತಾ ಇದ್ದೀವಿ. ಇವಾಗ ನಾವು ಫರ್ನಿಚರ್ ಅಂಗಡಿಗೆ ಬಂದಿದ್ದೀವಿ. ನಮ್ಮ ಅತ್ತೆಯವರೇನೋ ಫರ್ನಿಚರ್ ತೊಗೋತಾರಂತೆ. ಸೊ ನೋಡೋಣ ಬನ್ನಿ ಫರ್ನಿಚರ್ ಪರ್ಚೇಸಿಂಗ್. ಶ್ರಾವಣ ಬೆಳಗೊಳ ಫರ್ನಿಚರ್ ಅಂಗಡಿಗೆ ಬಂದಿದ್ದೀವಿ ಗೈಸ್. ಹಾಯ್ ಪಾಪು, ಹಾಯ್. ಗೈಸ್ ಇವಾಗ ನಮ್ಮ ಅತ್ತೆ ನೂತು ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಇ ಎಮ್ ಐ ಹಾಕ್ಸ್ಕೊಳ್ಳೋದು, ಫುಲ್ ಕ್ಯಾಶಲ್ಲಿ ತೊಗೊಳ್ಳೋದು, ಅಡ್ಜಸ್ಟ್ ಮಾಡೋದು ಎಲ್ಲ ಸರಿ ಅಂತ. ಸೊ ನೋಡೋಣ ಬನ್ನಿ ಯಾವ ಥರ ಪರ್ಚೇಸ್ ಮಾಡ್ತಾರೆ ಅಂತ. ಅಷ್ಟೇ ಗೈಸ್ ನಮ್ಮ ಅತ್ತೆಯವರು ಮರದ ಸೋಫಾನೇ ಬೇಕು ಅಂತ ಸೊ ಇಲ್ಲಿಗೆ ಬಂದಿದ್ದೀವಿ. ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇದು ಯಾವ್ದು ಯಾವ ಥರ ಬಾಳಿಕೆ ಬರುತ್ತೆ ಅಂತ ಎಲ್ಲ. ಅಲ್ಲೇ ಐತೆ ನೋಡ್ರಿ, ಇದು ಲಯನ್ ಲೆಗ್, ಇದು ನೋಡ್ಕೊಳ್ಳಿ ನಿಮ್ಗೆ ಡಿಸೈನ್ ಇದು ಬೇಕು ಡಿಸೈನ್ ಅಲ್ಲಿ ಬೇಕು. ಇದು ಅರ್ಕಿಲೆಸ್, ಇದು ಶೈನಿಂಗ್ ಅದು ಬೆಣ್ಣೆ, ಇದು ಸ್ಮೂತ್ ಬರುತ್ತೆ ಮರ. ಇದ್ರಷ್ಟು ಗಟ್ಟಿ ಮರ ಯಾವ ಮರ ಗಟ್ಟಿ, ಇದು ಭಯಂಕರ ಗಟ್ಟಿ, ಟೀಕ್ಕಿಂತ ಗಟ್ಟಿ ಬರುತ್ತೆ ಇದು ಮರ. ಹಂಗೆ ವರ್ಷ ಪಾಲಿಶ್ ಹಾಕೊಂಡ್ರೆ ಎಷ್ಟು ವರ್ಷ ಆದ್ರೂ ಹಾಳಾಗಲ್ಲ ನಿಮಗೆ. ವರ್ಷ ಈಗ ಕರೆಕ್ಟಾಗಿ ನೀವು ಯುಗಾದಿಗೆ 1 ಲೀಟರ್ ಪಾಲಿಶ್ ಬರುತ್ತೆ ಆಡ್ಬೇರಲ್ಲಿ 380 ರೂಪಾಯಿ ತಗೊಂಡೋಗ್ಬಿಟ್ಟು ಒಳ್ಳೆ ಬಿಸಿಲು ಟೈಮಲ್ಲಿ ಒಂದು ಬೊಟ್ಲಿಗೆ ಹಾಕೊಂಡ್ಬಿಟ್ಟು ವೈಟ್ ಪಂಚೆ ಬಟ್ಟೆ ಬರುತ್ತೆ, ಅದು ನೀಟಾಗಿ ಹಿಂಡಿಸ್ಬಿಟ್ಟು ಒಂದ್ಸತಿ ನೀವು ಹಿಂಗೆ ಹೇಳಿದ್ರೆ ಹಿಂಗೆ ರಿಟರ್ನ್ ಹೋಗಂಗಿಲ್ಲ. ಇಷ್ಟೇ ಹಂಗೆ ಮಾಡಿ, ಈ ಹೆಂಗಿರುತ್ತೆ ಹಂಗೆ ಇರುತ್ತೆ ಮರ. ನೀವು ಮಡಿಕೊಳ್ಳೋದ್ರ ಮೇಲೆ ಈ ತಾಡ ಇದ್ರೆ 5 ವರ್ಷ ಆಗೋದು ಗೈಸ್ ನೋಡಿ ಎಷ್ಟೊಂದು ಫರ್ನಿಚರ್ ಕಲೆಕ್ಷನ್ಸ್ ಇದೆ, ಒಂದ್ಸಲ ವಿಸಿಟ್ ಮಾಡ್ಕೊಳ್ಳಿ. ಸೇಮು ಡಿಸೈನ್ ಬೇರೆ ನೋಡಿ. ಇದು ಲಯನ್ ಲೆಗ್ ಅಲ್ಲೂ ಐತೆ, ಬಂದಿತ್ತು ಗೈಸ್. ಇವಾಗ ಆಲ್ರೆಡಿ ಪರ್ಚೇಸಿಂಗ್ಗೆ ಲೋನ್ ಹಾಕ್ಸೋಕ್ಕೆ ನೋಡ್ತಾ ಇದ್ದಾರೆ. ಲೋನ್ ಆದರೆ ಇವಾಗ ಪರ್ಚೇಸಿಂಗ್ ಆಗುತ್ತೆ. ಬರೀ ನೋಡೋಣ. ಪರವಾಗಿಲ್ಲ, ತುಂಬ ಕಲೆಕ್ಷನ್ಸ್ ಇದೆ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಹೊಸ ಮದುವೆ ಹುಡುಗ ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ಅನ್ನೋದು. ಎಲ್ಲಿ ಕಾವ್ಯ? ಹೇ ಗಾಯ್ಸ್, ನಾವೆಲ್ಲ ಪರ್ಚೇಸ್ ಮಾಡಿಕೊಂಡು ಇವಾಗ ದೇವಸ್ಥಾನ ಪೂಜೆ ಮಾಡ್ಸೋಕೆ ಹೋಗ್ತಾ ಇದೀವಿ. ಸೊ ನಾನು ನಿಮಗೆ ಪೂಜೆ ಮಾಡಿಸೋದೆಲ್ಲ ಅಪ್ಲೋಡ್ ಕೊಡ್ತೀನಿ ಬನ್ನಿ. ಲೆಟ್ಸ್ ಗೋ. ಏನು ನೋಡ್ತಾ ಇದ್ದೀವಿ ಕಂದ ನೀನು? ಇವಾಗ ನಾವೆಲ್ಲರೂ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಇವತ್ತು ನಾವೆಲ್ಲ ಅಭಿಷೇಕ ಮಾಡಿಸ್ತಾ ಇದ್ದೋ. ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ. ಅಭಿಷೇಕ್ ಅವರೇ ಹಾಯ್ ಮಾಡಿ, ಹಾಯ್ ಮಾಡಿ.
ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ಇವಾಗ ಎಲ್ಲ ಅಭಿಷೇಕಕ್ಕೆ ರೆಡಿ ಮಾಡ್ಕೊತಾರೆ. ಸೊ ಇದಾದಮೇಲೆ ಅಭಿಷೇಕ ಮಾಡ್ತಾರೆ. ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಗೈಸ್. ಇವತ್ತು ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ಅಭಿಜಿ ಹಾಯ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಅಭಿ ಜೊತೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಬಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ್ಮ ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗೆ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು. ಸ್ಥಿರವಾಗಿ ಬಂದಲ್ಲಿ ನೆಲೆಸು ತಾಯಿ ವರಮಹಾ. ಗೈಸ್ ನಾವು ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನ ನಮ್ಮ ಕಾರ್ ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ನಮ್ಮ ಕಾರ್ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಪ್ರಸಾದ ತಿನ್ಕೊಂಡು ಮನೆಗೆ ಹೋಗೋದೇನೆ. ಸೊ ಇವಾಗ ನಮ್ಮ ಕಾರ್ ಪೂಜೆನೂ ಆಗಿದೆ ಗೈಸ್. ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಸೊ ಆಲ್ರೆಡಿ ಟೈಮ್ ಆಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.